ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು. ನಮಸ್ಕಾರ ರಾಯಚೂರು ಜನತೆಗೆ, ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ ಗೋಶಾಲಾ ರಸ್ತೆ ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ರಾಯಚೂರು ಗ್ರಾಮಾಂತರದಲ್ಲಿ 62 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಅಧಿಕಾರಿಗಳ ಸಮರ್ಪಕ ಮೇಲುಸ್ತುವಾರಿ ಮಾಡಿ ದದ್ದಲ್ ಬಸನಗೌಡ ಸೂಚನೆ. ನಗರದ ಆರೋಗ್ಯ ಕೇಂದ್ರಗಳಿಗೆ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ದಿಢೀರ್ ಭೇಟಿ, ಸಮಸ್ಯೆಯಾಗದಂತೆ ಸೌಲಭ್ಯ ಒದಗಿಸಲು ನಿರ್ದೇಶನ. ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ಮೂತ್ರಾಲಯಗಳೇ ಮಾಯ, ಪಾಲಿಕೆ ಆಯುಕ್ತರಿಂದ ದಂಡ ಹಾಕುವ ಆದೇಶ ರದ್ದುಪಡಿಸದಿದ್ದರೆ ಕಚೇರಿಗೆ ಮುತ್ತಿಗೆ ವಿನೋದ್ ರೆಡ್ಡಿ. ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಶ್ರೀ ವಾಸವಿ ಜಯಂತಿ ಅಂಗವಾಗಿ ಅದ್ದೂರಿ ಮೆರವಣಿಗೆ, ಗಣ್ಯರಿಂದ ಶುಭ ಹಾರೈಕೆ. ಮತ್ತು ಉದ್ಯೋಗ ಖಾತ್ರಿ ಕಾರ್ಮಿಕ ಬಿಸಿಲಿನ ತಾಪಕ್ಕೆ ನಿಧನ, ಯಾಪಲದಿನ್ನಿ ಗ್ರಾಮದ ಕಾರ್ಮಿಕನಿಗೆ ಪರಿಹಾರ ನೀಡಲು ಒತ್ತಾಯ. ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳಿಗೆ ಅಡ್ಡಿಪಡಿಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಕಾಮಗಾರಿಗಳನ್ನು ಅಗತ್ಯ ಬಿದ್ದಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ಮಾಡಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಯಚೂರು ತಾಲೂಕಿನ ವ್ಯಾಪ್ತಿಯ ಒಟ್ಟು 35 ಗ್ರಾಮ ಪಂಚಾಯತ್ಗಳಲ್ಲಿ 22 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 62 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದಾಗಿದ್ದು, ಈ ಬಗ್ಗೆ ಆಯಾ ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಆಡಳಿತಾಧಿಕಾರಿಗಳು ನಿಗಾ ವಹಿಸಬೇಕು ಎಂದರು. ತಾಲೂಕಿನ ಪ್ರತಿ ಗ್ರಾಮ ಆಡಳಿತಾಧಿಕಾರಿಗಳು ನಿರಂತರವಾಗಿ ಗ್ರಾಮಗಳಲ್ಲಿರುವ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಲು ಕಾರ್ಯಪ್ರವೃತ್ತರಾಗಬೇಕು. ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕು. ಕುಡಿಯುವ ನೀರಿನ ಸಮಸ್ಯೆಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ಬಗೆಹರಿಸಲು ಬೇಕಾದ ಕಾಮಗಾರಿಗಳು ಮತ್ತು ಅದಕ್ಕೆ ಬೇಕಾದ ಅನುದಾನ ಸೇರಿದಂತೆ ಇತರೆ ಮಾಹಿತಿಗಳನ್ನು ಕ್ರೋಢೀಕರಿಸಿ ಕ್ರಿಯಾ ಯೋಜನೆಯನ್ನು ರೂಪಿಸಿ ಜಿಲ್ಲಾ ಪಂಚಾಯತ್ಗೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ತಿಳಿಸಿದರು. ಗ್ರಾಮ ಆಡಳಿತಾಧಿಕಾರಿಗಳಾಗಿ ನೇಮಕವಾದ ಅಧಿಕಾರಿಗಳು ಆಯಾ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಅಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ಪ್ರಥಮಾದ್ಯತೆಯನ್ನಾಗಿಸಿಕೊಂಡು ಸಮಸ್ಯೆಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪಂಚಾಯತ್ ಖಾತೆಗಳನ್ನು ಪರಿಶೀಲಿಸಬೇಕು. ಅನುದಾನ ಲಭ್ಯತೆಯ ಬಗ್ಗೆಯೂ ಮಾಹಿತಿಯನ್ನು ಪಡೆದುಕೊಳ್ಳಬೇಕು. ಆಡಳಿತಾಧಿಕಾರಿಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಭೆಗಳನ್ನು ನಡೆಸಬೇಕು ಎಂದರು. ಸದ್ಯ ಹಲವು ಗ್ರಾಮ ಪಂಚಾಯತ್ಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದಿದ್ದು, ಆಡಳಿತಾಧಿಕಾರಿಗಳೇ ಜನರ ಸಮಸ್ಯೆಗಳನ್ನು ಆಲಿಸಬೇಕಾಗುತ್ತದೆ ಮತ್ತು ಅದಕ್ಕೆ ಸ್ಪಂದಿಸಬೇಕಾಗುತ್ತದೆ ಎಂದು ಹೇಳಿದರು. ಅಂತರ್ಜಲ ಕುಸಿಯುತ್ತಿದ್ದು, ಜಲಮೂಲಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ತಾಲೂಕು ವ್ಯಾಪ್ತಿಯಲ್ಲಿನ 12 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ 21 ಗ್ರಾಮಗಳಲ್ಲಿ 25 ಬೋರ್ವೆಲ್ಗಳನ್ನು ಬಾಡಿಗೆ ಪಡೆದುಕೊಳ್ಳಲಾಗಿದೆ. PDOಗಳು ಬೋರ್ವೆಲ್ಗಳ ಅಗತ್ಯವಿದ್ದರೆ ಸಭೆಯಲ್ಲಿ ತಿಳಿಸಬೇಕು. ಅದಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ. ಪಂಚಾಯತ್ ವ್ಯಾಪ್ತಿಯ ಶಾಲೆ, ಗ್ರಂಥಾಲಯಗಳಿಗೆ ನೀರನ್ನು ಒದಗಿಸಲು ಯೋಜನೆ ರೂಪಿಸಬೇಕು ಎಂದರು. ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗಳನ್ನು ಮಾಡಲು ಬಿಡದೆ ಅಡ್ಡಿಪಡಿಸುತ್ತಿರುವ ಬಗ್ಗೆ ಮಾಹಿತಿ ಇದ್ದು, ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಠಾಣೆಗೆ ಪಂಚಾಯತ್ನಿಂದ ಪತ್ರ ಬರೆದು ಭದ್ರತೆಯೊಂದಿಗೆ ಕಾಮಗಾರಿಗಳನ್ನು ಮಾಡಿಸಬೇಕು ಎಂದು ತಿಳಿಸಿದರು. ಆಡಳಿತಾಧಿಕಾರಿಗಳು ಸಭೆ ಕರೆದಾಗ ಆಯಾ ಗ್ರಾಮಗಳ ವ್ಯಾಪ್ತಿಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ಸಭೆಗೆ ಹಾಜರಾಗಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನೀವು ಅದನ್ನ ಯಾವ್ದಕ್ಕೂ ಬಳಕೆ ಮಾಡಕ್ ಬರಲ್ಲ ಅಂತ ಹೇಳಿ ನೀವು ಹೋಗ್ತೀವಿ ಸ್ಪಷ್ಟವಾಗಿ ಹೇಳಬೇಕಿಲ್ಲ. ಅವಾಗ ಏನಾಗ್ತದ, ಅವೆಲ್ಲ ಕೌಂಟ್ ಈಗ ನಿಮ್ಮಲ್ಲಿ ದುಡ್ಡು ಆದಂತಾಗ ನೀವು ಬಳಕೆ ಮಾಡ್ರಿ ಅಂತ ಹೇಳಿ ವಾಟರ್ ಸಪ್ಲೈ ಇರ್ತದ. ಅದಕ್ಕೆ ನಾನು 2-3 ಸರಿ ಕೇಳಿದೆ ನಾನು ಡಿಸ್ಟ್ರಿಕ್ಟ್ ಇದರಲ್ಲಿ. ಸರ್ ಅದು ಬಳಕೆ ಮಾಡಬಹುದು ಸರ್, ಬಟ್ ಸಾಫ್ಟ್ವೇರ್ ಇರೋದ್ರಿಂದ ಅದು ಮಾಡಕ್ಕಾಗ್ತದೆ. ಈಗ ಬೇಸಿಗೆ ಬಂದ್ಮೇಲೆ ಅದನ್ನ ಆಮೇಲೆ ಓಪನ್ ಮಾಡಿದ್ರು ಏನ್ ವೇಸ್ಟ್. ಈಗ ನಿಮಗೆ ಸಬ್ಜೆಕ್ಟ್ ಬಳಕೆ ಮಾಡಕ್ಕೆ ಎಮರ್ಜೆನ್ಸಿ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಮಾಡೋದಿದ್ರೆ ಬಳಕೆ ಇರ್ತದೆ. ಆಯ್ತು, ಈಗ ನಿಮಗೆ ಅಲೋಕೇಶನ್ ಬಂತ CO ಇಂದ ಅಮೌಂಟ್ ಬಂದಿದೆ, ಒಂದು 2.5 ಕೋಟಿ. ಹೌದು ಸರ್, ಬಂದಿದೆ. ಬಿಲ್ ಸಬ್ಮಿಟ್ ಮಾಡ್ಬೇಕು ಸರ್, ವರ್ಕ್ ಮಾಡಿ. ಅಲ್ಲ, ಅದು ಜೊತೆಗೆ ಈಗ ಆಕ್ಷನ್ ಪ್ಲಾನ್ ಹಳೆ ವರ್ಕ್ದಲ್ಲ, ಈಗ ಮತ್ತೆ ಹೊಸ ಇದಕ್ಕೆ ಡ್ರಿಂಕಿಂಗ್ ವಾಟರ್. ಹೌದು ಸರ್, ಅದು
ಬಂದಿದ್ದೆ ಒಂದ್ಸರಿ ಕೇಳಿ. ಈ ತಹಶೀಲ್ದಾರ್ ಅವರು ಒಬ್ರು ಇದ್ದಾರೆ, ಅವ್ರಿಗೆ ಆರಾಮಿಲ್ಲ. ಈಗ ಟಾಸ್ಕ್ ಫೋರ್ಸ್ ಈ ಮೀಟಿಂಗ್ ಮಾಡ್ಕೊಂಡು ಈಗ ಇಲ್ಲಿ ಇವರು ಎಲ್ಲ ಅಭಿಪ್ರಾಯಗಳು ತಗೊಂಡು ಮತ್ತೆ ಇವರು ಎಲ್ಲೆಲ್ಲಿ ಸಮಸ್ಯೆಗಳಲ್ಲ ಅದರದೇ ಒಂದು ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಅದನ್ನ ಸಬ್ಮಿಟ್ ಮಾಡಿ ಸಿಒ ಕಳಿಸ್ಬೇಕು. ಅವ್ರ ಅಲೋಕೇಶನ್ ಕೊಡ್ಲಿ, ಎಷ್ಟು ಕೊಡ್ತಾರೆ ಕೊಡ್ಲಿ. ಆಮೇಲೆ ಮುಂಚೆ ಕೊಟ್ಟಿದ್ದ ಅಲೋಕೇಶನ್ಗೆ ಈ ವರ್ಕ್ ಸ್ಟಾರ್ಟ್ ಆಗ್ಯಾವ. ಸ್ಟಾರ್ಟ್ ಆಗಿದೆ ಸರ್, ಮಾಡ್ತಾರೆ. 15 ವರ್ಷ ಮುಗಿದಿದೆ ಸರ್, ಇನ್ನೂ ಒಂದು 15 ವರ್ಷ ನಡೀತಾ ಇದ್ದಾರೆ ಸರ್. ಓಕೆ. ಈಗ ಅಡ್ಮಿನಿಸ್ಟ್ರೇಟರ್, ತಾವೇನು ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಯಾರು ಪಂಚಾಯತ್ಗಳಿಗೆ, ಪ್ರತಿಯೊಬ್ಬ ತಾಲೂಕು ಆಫೀಸರ್ ಆಗಿದ್ದಾರೆ, ಎಷ್ಟು ಮೀಟಿಂಗ್ಗಳು ಮಾಡಿದ್ರು ಹೋಗಿ? ಪಂಚಾಯತಿಯಲ್ಲಿ ಮೀಟಿಂಗ್, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಯಾವ್ದಾದ್ರು ಮಾಡ್ರೆ? ಯಾರು ಚಂದ್ರಬಂಡ ಯಾರು ಅಡ್ಮಿನಿಸ್ಟ್ರೇಟರ್? ಈಗ ನಿಮ್ದು ಜಂಟಿಯಾಗಿ ಪ್ರೆಸ್ನಿ ಸಿಗ್ನೇಚರ್ಸ್ PDO ಅಂಡ್ ಅಡ್ಮಿನಿಸ್ಟ್ರೇಟರ್ ಇರ್ತದೆ. ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಲ್ಲ. ಅದಕ್ಕೆ ಈಗ ನೀವೆಲ್ಲವನ್ನು ನೀವು ಫಸ್ಟ್ ಅಕೌಂಟ್ಸ್ ಗಳನ್ನ ಚೆಕ್ ಮಾಡಿ ಯಾವ ಅಕೌಂಟ್ ಅಲ್ಲಿ ದುಡ್ಡಿದೆ ನೋಡಿ. ಆಮೇಲೆ ಡ್ರಿಂಕಿಂಗ್ ವಾಟರ್ಗೆ ಆದ್ಯತೆ ಕೊಡಬೇಕು. ಕಂಪಲ್ಸರಿ ಡ್ರಿಂಕಿಂಗ್ ವಾಟರ್ಗೆ ಬಳಸೋದಕ್ಕೆ ಅದನ್ನ ನಿಮ್ಗೆ ಏನಾದ್ರೂ ಅಲ್ಲಿ ಅಡೆತಡೆ ಇತ್ತಂದ್ರೆ ಒಂದು EO ಕಡೆಯಿಂದ ನೀವು ಅಪ್ರೂವಲ್ ತಗೊಳ್ಬೇಕಾಗ್ತದೆ. ನಿಮ್ಗೆ ಅಲ್ಲಿ ಆಕ್ಷನ್ ಪ್ಲಾನ್ ಇಂದ ಅಪ್ರೂವಲ್ ಆಗಿತ್ತು, ಕೆಲವು ಅಪ್ರೂವಲ್ ಆಗಿರ್ತದೆ, ಅಲ್ಲಿ ಕೆಲಸಗಳಾಗಿರಲ್ಲ. ಅದನ್ನ ಬೇಕಾದ್ರೆ ಡೈವರ್ಟ್ ಮಾಡಕ್ಕೆ ಮತ್ತೊಂದು ಆಕ್ಷನ್ ಪ್ಲಾನ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಚೇಂಜ್ ಆಫ್ ವರ್ಕ್ ಮಾಡಿ ಕೊಡ್ತಾರೆ ಅವರು. ನೀವು ಮಾಡಿ, ನೀವು ರಿವ್ಯೂ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ಹಳ್ಳಿ ಬರ್ತಾವ ಚಂದ್ರಬಂಡ? ಹಳ್ಳಿಗಳು 6 ಬರ್ತವೆ. 6 ಗ್ರಾಮಗಳಿಗೆ ಹೋಗಿ ಏನ್ಬೇಕು? ಪ್ರತಿ ಗ್ರಾಮಕ್ಕೆ ಅಡ್ಮಿನಿಸ್ಟ್ರೇಟರ್ ಹೋಗ್ಬೇಕು, PDO ಕರ್ಕೊಂಡು ಹೋಗ್ಬೇಕು. ಆಮೇಲೆ PDO ಕೂಡ ಹೆಡ್ ಕ್ವಾರ್ಟರ್ ನಲ್ಲಿ ಇರ್ಬೇಕು ನೀವು ಯಾವಾಗ. ಆಮೇಲೆ ಹೆಲ್ಪ್ ಲೈನ್ ನಂಬರ್ ನೀವು ಪಂಚಾಯತ್ ಅಲ್ಲಿ ಡಿಸ್ಪ್ಲೇ ಮಾಡ್ರೆ ಅಲ್ಲಿ ಪಂಚಾಯತ್ ಮುಂದೆ ಏನಾದ್ರು ಹಾಕಿದ್ರೆ ಫೋಟೋ ಕೊಡ್ರಿ ಸರ್ ನಿಮ್ಗೆ. ನೀವು ಹೆಲ್ಪ್ ಲೈನ್ ನಂಬರ್ಗಳು ಹಾಕಿ ಅದನ್ನ ಫೋಟೋ ನೀವು ಗ್ರೂಪ್ ಮೇಲೆ ಶೇರ್ ಮಾಡ್ರಿ ಅಂತ ಹೇಳಿದ್ವಿ ನಾವು. ಮಾಡಿಲ್ಲ ಅಂತ ಸರ್, ಹೆಲ್ಪ್ ಲೈನ್ ಅಂದ್ರೆ ಗ್ರಾಮ ಪಂಚಾಯತಿ ಗೌರ್ಮೆಂಟ್ ನಂಬರ್ ಇರಲ್ಲ ಸರ್, ಬಟ್ ಅವರು. ಈ ಸಂದರ್ಭದಲ್ಲಿ APMC ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ವನಿತಾ, ರಾಯಚೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪಾವರ್, ಮಾನ್ವಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಖಲೀದ್ ಅಹಮದ್ ಸೇರಿದಂತೆ ವಿವಿಧ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಸೇರಿ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಅವರು ನಗರದ ವಿವಿಧ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಅವ್ಯವಸ್ಥೆಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಮಡ್ಡಿಪೇಟೆ ಮತ್ತು ಹರಿಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ವೈದ್ಯರು ಸಭೆಗೆ ತೆರಳಿದ್ದರಿಂದ ಕೇಂದ್ರದಲ್ಲಿ ಕೇವಲ ಸಿಬ್ಬಂದಿಯೇ ಇದ್ದರು ಎಂಬುದು ಗಮನಕ್ಕೆ ಬಂದಿದೆ. ಕೇಂದ್ರದಲ್ಲಿ ಅಗತ್ಯ ಔಷಧಗಳ ಕೊರತೆ ಹಾಗೂ ಸಿಬ್ಬಂದಿಗಳ ಅಭಾವ ಕಂಡು ಬಂದಿದ್ದು, ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ರೋಗಿಗಳ ಸಂಖ್ಯೆಗೆ ತಕ್ಕಂತೆ ಸೌಲಭ್ಯಗಳಿಲ್ಲದೆ ರೋಗಿಗಳು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ಬಡ ರೋಗಿಗಳಿಗೆ ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ದೊರೆಯಬೇಕು. LBS ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಭೇಟಿ ನೀಡಿ ಆಸ್ಪತ್ರೆಯ ಸ್ವಚ್ಛತೆ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಔಷಧಗಳ ಲಭ್ಯತೆ ಕುರಿತು ಪರಿಶೀಲನೆ ನಡೆಸಿದರು. ಕರ್ತವ್ಯದ ಸಮಯದಲ್ಲಿ ಎಲ್ಲ ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ಸೂಚಿಸಿ ಗೈರು ಹಾಜರಾಗಿದ್ದ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಹರಿಜನವಾಡ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಚಿಕಿತ್ಸೆಗಾಗಿ ಬಂದ ಸಾರ್ವಜನಿಕರೊಂದಿಗೆ ಮಾತನಾಡಿ ಸಿಬ್ಬಂದಿಗಳ ಸ್ಪಂದನೆ, ಚಿಕಿತ್ಸೆ ಹಾಗೂ ಔಷಧ ವಿತರಣೆಯ ಬಗ್ಗೆ ಮಾಹಿತಿ ಪಡೆದರು. ಈ ವೇಳೆ ಕೆಲವರು ಆಸ್ಪತ್ರೆ ಸಿಬ್ಬಂದಿಗಳ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸುತ್ತಿರುವ ಕುರಿತು ವೈದ್ಯರು ನೀಡಿದ ಮಾಹಿತಿ ಮೇರೆಗೆ ತಕ್ಷಣ DYSP ಮತ್ತು PSI ಅವರಿಗೆ ಕರೆ ಮಾಡಿ ಸೂಕ್ತ ಭದ್ರತೆ ಒದಗಿಸಲು ಸೂಚಿಸಿದರು. ಆಮ್ ತಲಾಬ್ ನಗರ ಪ್ರಸೂತಿ ಕೇಂದ್ರಕ್ಕೂ ಭೇಟಿ ನೀಡಿ ವೈದ್ಯರೊಂದಿಗೆ ಚರ್ಚಿಸಿದ ಅವರು ಸಿಬ್ಬಂದಿ ಮತ್ತು ಚಿಕಿತ್ಸಾ ಉಪಕರಣಗಳ ಕೊರತೆಯನ್ನು ತಕ್ಷಣವೇ DHO ಗಮನಕ್ಕೆ ತಂದರು. ನಗರದ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಸಿಬ್ಬಂದಿ ಮತ್ತು ಔಷಧಗಳ ಕೊರತೆ ಇಲ್ಲದಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇವತ್ತಿನ ದಿನ 4 ಪೇಷಂಟ್ಸ್ ಎಲ್ಲ ಡ್ರಗ್ಸ್ ಕೊಟ್ಟಿದೆ. ಅವರಿಗೆಲ್ಲ ಪೇಷಂಟ್ಸ್ ಬೇರೆ ಒಬ್ಬರಿಗೂ ಟ್ಯಾಬ್ಲೆಟ್ ಬೇರೆ ಕ್ಯಾಮ ಬೇರೆ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಇಲ್ಲ. ಇಂಜೆಕ್ಷನ್ ಇದೆ ಏನಪ್ಪ ಇಂಜೆಕ್ಷನ್ಸ್ ಅಲ್ಲಲ್ಲ, ಇಂಜೆಕ್ಷನ್ಸ್ ಇದೆ, ಡ್ರಗ್ಸ್ ಮೆಡಿಸಿನ್ಸ್ ಇದೆ,
ಮೆಡಿಸಿನ್ಸ್ ಏನಿಲ್ಲ ಏನಿಲ್ಲ ಸರ್ ಪೇನ್ ಕಿಲ್ಲರ್ ಇಂಜೆಕ್ಷನ್ ಇದೆ, ಒಂದು ನಮಗೆ CPM ಇಂಜೆಕ್ಷನ್ ಇದೆ ಸರ್, ಕೊಂಡಮ್ ಇಂಜೆಕ್ಷನ್ ಇದೆ, ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಸರ್. ಇತ್ತೀಚೆಗೆ ಇಲ್ಲ ಸರ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇದೆ. ಎಮರ್ಜೆನ್ಸಿ ಆಕ್ಸಿಡೆಂಟ್ ಕೇಸ್ ಫಸ್ಟ್ ಏಡ್ ಏನು ಮಾಡಿ ಕಳ್ಸಕ್ಕೆ ಫಸ್ಟ್ ಬಂದ ತಕ್ಷಣವೇ ಅವರಿಗೆ ಡ್ರೆಸ್ಸಿಂಗ್ ಮಾಡ್ತೀವಿ ಸರ್. ಡ್ರೆಸ್ಸಿಂಗ್ ಮಾಡಿ ಅದು ಮುಂದೆ ಎಷ್ಟು ಮಟ್ಟಿಗೆ ಆಗಿದೆ ಅನ್ನೋದನ್ನ ನೋಡಿ ಮೆಡಿಕಲ್ ಆಫೀಸರ್ ಇದ್ದರೆ ಅವ್ರಿಗೆ ತೋರಿಸ್ತೀವಿ ಸರ್. ತೋರಿಸಿ ಸ್ಟಿಚಸ್ ಏನಾದ್ರು ಇದ್ದರೆ ಮುಂದೆ ಅದನ್ನು ಪಟ್ಟಿ ಇದು ಮಾಡಿ ಮುಂದೆ ಕಳಿಸ್ತೀವಿ ಸರ್. ನಮ್ಮ ಹತ್ರ TT ಹಾಕಿ ಕಳಿಸ್ತೀವಿ ಸರ್. ಹೋಗ್ಬೇಕಾದ್ರೆ TT ಹಾಕಿ ಮತ್ತು ಏನೋ ಟ್ಯಾಬ್ಲೆಟ್ ಅದು ಇದಿತ್ತು ಅಂತಂದರೆ ಕೊಡ್ತೀವಿ ಸರ್. ಇಲ್ಲಿ ಒಂದು ಡೋಸು ಮುಗಿಸಿ ಕಳಿಸ್ಕೊಡ್ತೀವಿ ಸರ್. ಅವ್ರಿಗೆಲ್ಲ ಅವ್ರದ್ದು ಫೋಲಿಕ್ ಆಸಿಡ್ ಇದು ಎಲ್ಲ ಇದೆ ಎಮರ್ಜೆನ್ಸಿ ಮಾತ್ರ ಇದೆ ಸರ್. ಎಲ್ಲ ವಿಟಮಿನ್ಸ್ ಇದೆ. ऑइंटमेंट या कुछ तो भी लेने की सुनेगा तो पुलिस की बात जी थैंक यू इंजेक्शन टैबलेट ಇವತ್ತು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪ್ರಾಥಮಿಕ ಆರೋಗ್ಯ ಯೂನಿಟ್ಗಳನ್ನು ಇವತ್ತು ಸಂದರ್ಶಿಸಲಾಯಿತು. ಎರಡು ಕಡೆ ಒಂದು ಬಡ್ಡಿಪೇಟೆ ಬೆಂಗಾಲ್ ರೋಡ್ನ ಇರುವಂಥದ್ದು ಮತ್ತು ಅರ್ಜುನಗರದ ಸಿಟಿ ಆಸ್ಪತ್ರೆ ಎರಡು ಕಡೆ ಇಲ್ಲಿ ಸ್ಟಾಫ್ ಇದೆ. ವೈದ್ಯಾಧಿಕಾರಿಗಳು ಮೀಟಿಂಗ್ ಅಂತೇಳಿ ಹೋಗಿದ್ದಾರೆ. ಬೆಂಗಾಲ್ ರೋಡ್ ಹತ್ರ ಸ್ಟಾಫ್ ಇದ್ದಾಗಿ ಕೂಡ ಕೇವಲ 3 ಜನ ಇದ್ದರು. ಅಲ್ಲಿ ವೈದ್ಯರು ಮತ್ತು ಮಿಕ್ಕಿದವರೆಲ್ಲ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಮಿಕ್ಕಿದ ಪೇಷಂಟ್ಸು ಅಲ್ಲಿ ಕೂಡ ಭಾಳಷ್ಟು ಜನ ಪೇಷಂಟ್ಸ್ ಇದ್ದರು, ಇಲ್ಲಿ ಕೂಡ ಇದ್ದಾರೆ. ಕೆಲವು ನ್ಯೂನತೆಗಳು ಕಂಡು ಬಂದಿವೆ. ಅದನ್ನು ನಾನು DHO ಮತ್ತು PHO ಹತ್ರ ಮಾತಾಡಿ ಅವುಗಳನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು. ಒಟ್ಟಾರೆ ಇಲ್ಲಿನ ಎಲ್ಲ ನಮ್ಮ ಬಡವರಿಗೆ ಸರ್ಕಾರದ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಸವಲತ್ತುಗಳು ಸಿಗಬೇಕು ಮತ್ತು ಸುಸೂತ್ರವಾಗಿ ಇವು ನಡೀತೇವೆ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಭೇಟಿಯನ್ನು ಮಾಡಲಾಗಿದೆ. ಮತ್ತು ಇಲ್ಲಿ ಕೆಲವು ಔಷಧಿಗಳ ಕೊರತೆ ಇದ್ದದ್ದನ್ನು ಕೂಡ ಕಂಡುಬಂದಿದೆ. ಔಷಧಿಗಳ ಕೊರತೆಯನ್ನು ಸರಿಪಡಿಸಲಿಕ್ಕೆ DHO ಈಗಾಗಲೇ ಮಾತಾಡಿದ್ದೇನೆ. ಮತ್ತು ಕೆಲವು ಕಡೆ ಏನು ಸ್ಟಾಫು ಕಡಿಮೆ ಇದೆ, ಕೊರತೆ ಇದೆ, ಅದರ ಬಗ್ಗೆ ಕೂಡ ನಿಗಾ ವಹಿಸಲಿಕ್ಕೆ ಹೇಳಿದೆ. ನಗರದಲ್ಲಿದ್ದ ಎಲ್ಲ ಮೂತ್ರಾಲಯಗಳು ನಾಪತ್ತೆಯಾಗಿದ್ದು ಶೌಚಾಲಯಗಳ ವ್ಯವಸ್ಥೆಯೇ ಇಲ್ಲದೆ ಇರುವ ಮಹಾನಗರ ಪಾಲಿಕೆ ಆಯುಕ್ತರು ಸಾರ್ವಜನಿಕವಾಗಿ ಬಹಿರ್ದೆಸೆ ಮೂತ್ರ ವಿಸರ್ಜನೆ ಮಾಡಿದರೆ ದಂಡ ಹಾಕುವುದಾಗಿ ಹೇಳಿರುವುದು ಖಂಡನೀಯವಾಗಿದೆ. ವಾರದಲ್ಲಿ ತ್ವರಿತ ಶೌಚಾಲಯ ಮೂತ್ರ ವ್ಯವಸ್ಥೆ ಮಾಡದೆ ಹೋದರೆ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಅಧ್ಯಕ್ಷ ವಿನೋದ್ ರೆಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಿದ್ದಷ್ಟೇ ಸಂತೋಷ. ಆದರೆ ಯಾವುದೇ ಮೂಲಭೂತ ಸೌಕರ್ಯಗಳಲ್ಲಿ ಬದಲಾವಣೆ ಕಾಣುತ್ತಿಲ್ಲ. ಆದರೆ ವ್ಯವಸ್ಥೆಯೇ ಇಲ್ಲದೆ ಕರ ನೀಡಬೇಕೆನ್ನುವ ಧೋರಣೆ ಮುಂದುವರಿಸಲಾಗುತ್ತಿದೆ. ನಗರದಲ್ಲಿ ಈ ಹಿಂದೆ ವಿಶಾಲ್ ಮಾರ್ಟ್ ಬಳಿ, ಚಂದ್ರಮೌಳೇಶ್ವರ ಗುಡಿ ಬಳಿ, ರಾಜೇಂದ್ರಗಂಜ್, ಬಂಗಿಕುಂಟ, ಕಾಟೆ ದರ್ವಾಜ್, ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಸ್ಟೇಷನ್ ಹತ್ತಿರ MNG ಕಾಂಪ್ಲೆಕ್ಸ್ ಬಳಿ ಇದ್ದ ಮೂತ್ರಾಲಯಗಳು ಮಾಯವಾಗಿ ಹೋಗಿವೆ. ಅಂಗಡಿಗಳು, ಕಾಂಪ್ಲೆಕ್ಸ್ಗಳ ನಿರ್ಮಾಣ ಮಾಡಲಾಗಿದೆ. ಸಾರ್ವಜನಿಕರು, ಮಹಿಳೆಯರು, ವೃದ್ಧರು ಮಲಮೂತ್ರ ವಿಸರ್ಜನೆಗೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕಿದ್ದ ಪಾಲಿಕೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಜನರಿಗೆ ವ್ಯವಸ್ಥೆ ಮಾಡದೇ ಇದ್ದರೂ 500ರಿಂದ 1000ವರೆಗೆ ದಂಡ ಹಾಕುವುದಾಗಿ ಬೆದರಿಸುತ್ತಿರುವುದು ಯಾವ ನ್ಯಾಯ? ಮೊದಲು ನಗರದ ವಿವಿಧೆಡೆ ಶೌಚಾಲಯಗಳನ್ನು ನಿರ್ಮಾಣ ಮಾಡಬೇಕು. ಹಳೆಯ ನಗರಸಭೆ ಕಚೇರಿಯಲ್ಲಿಯೇ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ ಜನರಿಗೆ ಒದಗಿಸಿಲ್ಲ. ಟ್ಯಾಕ್ಸ್ ಕಟ್ಟಲು ಬರುವ ಜನರು ಪರದಾಡುತ್ತಿದ್ದಾರೆ. ಹೈಟೆಕ್ ಮೊಬೈಲ್ ವಾಹನಗಳನ್ನಾದರೂ ವ್ಯವಸ್ಥೆ ಮಾಡಬೇಕು. ಶೌಚಾಲಯ ನಿರ್ಮಾಣ ಮಾಡದೆ ದಂಡ ಹಾಕುವುದನ್ನು ನಿಲ್ಲಿಸಬೇಕು. ವಾರದಲ್ಲಿ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸುವುದಾಗಿ ಹೇಳಿದರು. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಒತ್ತಾಯ ಏನಂತಂದರೆ, ಇಂದು ಮಹಾನಗರ ಪಾಲಿಕೆ ರಾಯಚೂರಿಗೆ ತಮ್ಮ ಒಂದು ಕೊಡುಗೆ, ಮುಖ್ಯಮಂತ್ರಿಗಳ ಕೊಡುಗೆ, ರಾಯಚೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಒತ್ತಾಯ ಮುಖಾಂತರ ಇವತ್ತು ನಮಗೆ ಮಹಾನಗರ ಪಾಲಿಕೆ ಆಯಿತು. ಯಾವಾಗ ಆಗಬೇಕಾಗಿತ್ತು ಇವಾಗ. ಆದರೆ ಮಹಾನಗರ ಪಾಲಿಕೆ ಆಗಿದೆ ಒಂದು ಖುಷಿ ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ವಿಚಾರ ಇಲ್ಲ. ಹಿಂದೆ ಏನು ರಾಯಚೂರು ಯಾವ ರೀತಿಯಾಗಿತ್ತು, ಹೊಲಸು, ನಾರು, ಗಬ್ಬು, ಅದೇ ರೀತಿಯಾಗಿ ಆಗಿದೆ. ಇಲ್ಲೇನೋ ಹೊಸದಾಗಿ ಏನೋ ಬದಲಾವಣೆ ಅನ್ನೋದು ಏನೂ ಇಲ್ಲ. ಅದಾದಮೇಲೆ ಇವರು IAS KS ಬರ್ತಾರೆ, ಬರಲಿ, ಆಫೀಸರ್ಸ್ ಬರಲಿ,
ಏನು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಏನೇ ಕ್ರಮ ತಗೊಂಡ್ರು ಸಂಘಟನೆ ಸ್ವಾಗತಿಸ್ತಾರೆ. ಆದರೆ ಸರ್ಕಾರ ಆದೇಶಿದ್ದು ಅವರು ಸ್ವತಃವಾಗಿ ಬರೆಸ್ಕೊಂಡ್ರು ಗೊತ್ತಿಲ್ಲ. ಮಾನ್ಯ ಆಯುಕ್ತರು ಪತ್ರಿಕೆ ಹೇಳಕ್ಕೆ ಕೊಡ್ತಾರೆ, ನೀವು ಸಾರ್ವಜನಿಕರು ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೇಳಿ. ಸರ ಮಾಡಂಗಿಲ್ಲ, ನೀನು ವ್ಯವಸ್ಥೆ ಮಾಡಿಕೊಡು. ಸಾರ್ವಜನಿಕರಿಗೆ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡು. ವ್ಯವಸ್ಥೆ ಮಾಡೋದನ್ನ 500 ಹಾಕ್ತೀನಿ, 1000 ರೂಪಾಯಿ ದಂಡ ವಿಧಿಸ್ತೀರ ಅಂತಂದರೆ ನಿಮ್ಮ ಹೇಳಿಕೆಗೆ ನಾವು ಯಾರೋ ಬೆದರಿಕೆ, ನಿಮ್ಗೆ ದೊಡ್ಡ ಬೆದರಿಕೆ ಇಲ್ಲಿ ಅಂಜೋರು ಯಾರಿಲ್ಲ. ನೀವು ವಿದ್ಯುತ್ ವ್ಯವಸ್ಥೆನೇ ನೋಡ್ರಿ. ಈಗ ಬೇರೆ ಬೇರೆ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಈಗ ಹಳೆಯ ಮೂತ್ರ ವಿಸರ್ಜನೆ ಇತ್ತು ಅಲ್ಲಿ ಏನು ಅವು ಇವತ್ತಿನ ದಿನ ಏನಾಗ ಅಂಗಡಿಗಳು, ಕಾಂಪ್ಲೆಕ್ಸ್ಗಳು, ಶಾಪಿಂಗ್ ಮಾಲ್ಗಳು ಆಗ್ಬಿಟ್ಟ. ಇದೇ ರೀತಿಯಾಗಿ ನಮ್ಮ ಚಂದ್ರಮಾಳ ಸರ್ಕಾರದಲ್ಲಿ ಗುಡಿ ಪಕ್ಕದಲ್ಲೇ ಉಂಟು, ಅಲ್ಲಿ ಶೌಚಾಲಯ ಇವತ್ತೇನಾಗಲಿ ಹೊಡೆದು ಬರ್ತದೆ. ಅದಾದ ನಂತರ ಸ್ವಲ್ಪ ಹಿಂದಕ್ಕೆ ಬಂದರೆ ಅದೇ ಚಂದ್ರಮಾಳ ಸರ್ಕಾರದಲ್ಲಿ ವಿಶಾಲ ಮಾಡಿದ್ರಗಳನ್ನು ತಾಳಿಟ್ಟಿತ್ತು ಸಾರ್ವಜನಿಕರು ಉತ್ತರಲೇ ಆಗ್ತದೆ. ಅದಾದ ನಂತರ ಗನ್ ಸರ್ಕಲ್ ಬರ್ರಿ, ಗನ್ ಸರ್ಕಲ್ ಯಾವಾಗ ಬೀಗನೆ ಗಂಜೆ ಐತೆ, 100,000 ಜನ ರೈತರು ಬರ್ತಾರೆ. APMC ಆದರೆ ವ್ಯವಸ್ಥೆನೇ ಇಲ್ಲ ಬಿಟ್ಬಿಟ್ರೆ ಅದ್ರ ಪ್ರಕಾರ ಅಲ್ಲಿ ಯಾವಾಗ ನೋಡೋಕೆ. ಅದಾದ ನಂತರ ನೀವು ನೋಡಿದಂಗೆ ನಾನು ನೋಡಿದಂಗೆ ಇಲ್ಲಿ ನಮ್ಮ ಕಾಯಿಪಲ್ಲೆ ಮಾರ್ಕೆಟಲ್ಲಿ ಹಿಂದ್ಗಡೆ ಇತ್ತು, ಇವತ್ತು ಅಲ್ಲಿ ಏನೂ ಇಲ್ಲ. ಅಲ್ಲಿ 100,000 ಜನ ರೈತರು ಬರ್ತಾರೆ, ಮಹಿಳೆಯರು ಬರ್ತಾರೆ, ಅಂಗವಿಕಲರು ಬರ್ತಾರೆ. ಅಲ್ಲಿ ಶೌಚಾಲಯನೇ ಇಲ್ಲ. ಅದಾದಮೇಲೆ ಹೈಟೆಕ್ ಶೌಚಾಲಯ ಅಂತೇಳಿ ಅಂಬೇಡ್ಕರ್ ಸರ್ಕಲ್ದಾಗ ಮಾಡಿ ಆ ಡಬ್ಬಿಗಳು ಕೂಡಿಸಿ ಪೇ ಆ್ಯಂಡ್ ಯೂಸ್ ಅಂತ ಹೈಟೆಕ್ ಶೌಚಾಲಯ ಇವತ್ತು ಅಲ್ಲಿ ಇಲ್ಲೇ ಇಲ್ಲ. ಇದೆ ಅಂತಂದ್ರೆ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಅಂದ್ಬಿಟ್ಟು ಬೇರೆ ಕಡೆ ಯಾವ ಶೌಚಾಲಯಗಳಿಲ್ಲ, ಅಲ್ಲಿ ನಿರ್ವಹಣೆ ಸರಿಯಾಗಿಲ್ಲ. ಮಾನ್ಯ ಆಯುಕ್ತರು ಒತ್ತಾಯ ಮಾಡೋದು ಏನಂತಂದರೆ ನೀವು ಸೌಕರ್ಯಗಳು ಕೊಡ್ರಿ, ಸೌಕರ್ಯಗಳು ಕೊಡ್ರಿ. ಸೌಕರ್ಯ ಕೊಳ್ಳಾರ್ದಂಗ ನೀವು ದಂಡ ಹಾಕ್ತೀನಿ, ಅದೇನೋ ಮಾಡ್ತೀನಿ ಅನ್ನೋದು ಅದು ಸಮಂಜಸವಲ್ಲ. ಕೂಡಲೇ ಮಾನ್ಯ ಆಯುಕ್ತರ ನಾನು ಒತ್ತಾಯ ಮಾಡೋದೇನಂತಂದರೆ ಸರ್ಕಾರದಿಂದ 200 ಕೋಟಿ ರೂಪಾಯಿ ಬಂದದ. ನೀವು ಆ ಶೌಚಾಲಯ ಕಟ್ಟಾಗ ಟೈಮ್ ಆಗ್ತದ, ಟೈಮ್ ತಗೋರಿ, ಇಲ್ಲ ನಂಗಿಲ್ಲ. ನಾವು ಮೊದಲು ಇವು ಯಾವ ಹಳೆ ಶೌಚಾಲಯಗಳು ಇವತ್ತು ಯಾಕೆ ಆ ರೀತಿಯಾಗ ಆದವು, ಕಾಂಪ್ಲೆಕ್ಸ್ಗಳು ಯಾಕೆ ಆಡೋದು, ಅಂಗಡಿಗಳು ಯಾಕೆ ಆದವು, ಶಾಪಿಂಗ್ ಮಾಲ್ಗಳು ಯಾಕೆ ಆದವು, ಆ ವಿಚಾರದಲ್ಲಿ ತಾವು ಕಾರ್ಯಪ್ರವೃತ್ತರಾಗಿ ಕೂಡಲೇ ಈ ಮೊಬೈಲ್ ಶೌಚಾಲಯಗಳನ್ನು ಇವು ಸರ್ಕಲ್ಗಳಲ್ಲಿ ನೀವು ಖರೀದಿ ಮಾಡಿ 200 ಕೋಟಿ ರೂಪಾಯಿ ಅನುದಾನ ಐತೆ ನಿಮ್ಮಲ್ಲಿ. ನಾಯಕರಲ್ಲಿ ನಾವು ಸಂಘಟನೆಯಿಂದ ಒತ್ತಾಯ ಮಾಡೋದೇನೆಂದರೆ 200 ಕೋಟಿ ರೂಪಾಯಿ ಅನುದಾನ ಐತೆ, ನೀವು ಏನು ಪ್ಲಾನಿಂಗ್ ಮಾಡ್ತಾರೆ ಗೊತ್ತಿಲ್ಲ. ಕೂಡಲೇ ರಾಯಚೂರು ನಗರದಲ್ಲಿ ಎಲ್ಲ ವೃತ್ತಗಳಲ್ಲಿ ಈ ಮೊಬೈಲ್ ಶೌಚಾಲಯಗಳು ಮುಂಜಾನೆ ತಂದಿಡ್ರಿ, ರಾತ್ರಿ ತೊಗೊಂಡು ಕ್ಲೀನ್ ಮಾಡ್ಕೇರಿ, ಮುಂಜಾನೆ ತಂದಿಡ್ರಿ, ರಾತ್ರಿ ತೊಗೊಂಡು ಕ್ಲೀನ್ ಮಾಡ್ಕೇರಿ. ಈ ಶೌಚಾಲಯ ಇರಲಾರ್ದಂಗ ನೀವು ಇದನ್ನು ಈ ರೀತಿಯಾಗಿ ಮಾಡ್ತಂದ್ರೆ 1 ವಾರದಲ್ಲಿ ಈ ಕೆಲಸ ಆಗ್ಬೇಕು. 1 ವಾರದಲ್ಲಿ ಈ ಸುಲಭ ಶೌಚಾಲಯ ಅನ್ನೋಕ್ಕಿಂತ ಮೊಬೈಲ್ ಸರ್ಕಲ್ಗಳಲ್ಲಿ ಮೊಬೈಲ್ ಮೂತ್ರಾಲಯಗಳನ್ನ ತರ್ತಕ್ಕಂಥ ಕೆಲಸ ಆಗಬೇಕು. ಇಲ್ಲಂತಂದರೆ ಮಹಾನಗರ ಪಾಲಿಕೆಯ ವಿರುದ್ಧ ತಮ್ಮ ಕಚೇರಿ ಮುದ್ದಿ ಕಾರ್ಯಕ್ರಮವನ್ನು ಕರ್ನಾಟಕ ಜಿಲ್ಲಾ ಘಟಕ ಹಮ್ಮಿಕೊಳ್ಳುತ್ತದೆ. ಇದನ್ನು ತಾವು ಯಾವತ್ತರಾಗಿ ಬಹಳ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗಿ ಮಾನ್ಯ ಆಯುಕ್ತರನ್ನು ಮನವಿ ಮಾಡಿ. ಈ ಸಂದರ್ಭದಲ್ಲಿ MS ವೆಂಕಟೇಶ್ ದೇವದುರ್ಗ, ಗುರುರಾಜ ರೆಡ್ಡಿ, ನಿಜಾಮುದ್ದೀನ್, ಯು ಗೋವಿಂದ ರೆಡ್ಡಿ, ವೀರೇಶ ಸೋನಾ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ ರಾಯಚೂರಿನಲ್ಲಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಒಂದು ಉತ್ತಮವಾದ ಶಾಲೆ ನೋಡ್ತಾ ಇದ್ದೀರಾ? ಹಾಗಾದರೆ ಬನ್ನಿ ನಮ್ಮ ರಾಯಚೂರಿನ ಎರಮರಸ್ ಕ್ಯಾಂಪ್ನಲ್ಲಿರುವ CBSEಗೆ ಸಂಯೋಜನೆಯಾಗಿರುವ ಫೆಡರಲ್ ಪಬ್ಲಿಕ್ ಶಾಲೆ CBSE. ಇಲ್ಲಿ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನ ಪ್ರವೇಶ ಆರಂಭವಾಗಿದ್ದು, ಈ ಶಾಲೆಯು ಉತ್ತಮವಾದ ವಾತಾವರಣ, ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದ್ದು ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26 × 27 ಅಡಿ ಹೊಂದಿದೆ. ಇಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯವನ್ನು ಹೊಂದಿದೆ. ಇಲ್ಲಿ ನಿಧಾನಗತಿಯಲ್ಲಿ ಕಲಿಯುವ ಮಕ್ಕಳಿಗೆ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಶಾಲೆಯ ವಾತಾವರಣದಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳೆಸುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಇಲ್ಲಿ ಮಕ್ಕಳಿಗೆ ಅನುಕೂಲವಾಗಲು ಹಾಸ್ಟೆಲ್ ಸೌಲಭ್ಯಗಳನ್ನು ಕೂಡ ನೀಡಲಾಗಿದೆ. ಇಲ್ಲಿ ಮಕ್ಕಳಿಗೆ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆಯನ್ನ ನೀಡಲಾಗುತ್ತದೆ. ಇಲ್ಲಿ ಮಕ್ಕಳಿಗೆ ಉತ್ತಮವಾದ ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಜ್ಞಾನವನ್ನು ನೀಡಲಾಗುತ್ತದೆ. ಇಲ್ಲಿ ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು ಇದ್ದಾರೆ. ಹಾಗಾದರೆ ಇಂತಹ ಒಂದು ಉತ್ತಮ ಸೌಲಭ್ಯವನ್ನು ಹೊಂದಿರುವ ಶಾಲೆ ನಮ್ಮ ರಾಯಚೂರಿನಲ್ಲಿ ಇರುವಾಗ ತಡಮಾಡದೆ ತಮ್ಮ ಮಕ್ಕಳ ಪ್ರವೇಶಾತಿಯನ್ನ ಈಗಲೇ ಭೇಟಿ ನೀಡಿ ಪಡೆದುಕೊಳ್ಳಿ.
ನಮಸ್ಕಾರ ರಾಯಚೂರು ಜನತೆಗೆ ನಿಮ್ಮ ವಿಶ್ವಾಸದ ವಾಹನ ಮಳಿಗೆ ಶ್ರೀ ತಿರುಮಲ ಹೋಂಡಾ ಗೋಶಾಲ ರಸ್ತೆ ರಾಯಚೂರು. ಇಲ್ಲಿ ನಿಮಗೆ ದೊರೆಯುತ್ತದೆ ಅತ್ಯುತ್ತಮ ಬೈಕ್ ಮತ್ತು ಸ್ಕೂಟರ್ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ. ನಮ್ಮ ಶೋರೂಮ್ ನಲ್ಲಿ ಹೋಂಡಾ ಶೈನ್, ಹೋಂಡಾ ಯೂನಿಕಾರ್ನ್, SP 125, ಶೈನ್ 100, ಹೋಂಡಾ ಹಾರ್ನೆಟ್, ಲಿವೋ 110 ಬೈಕ್ಗಳು ಮತ್ತು ಡಿಯೋ ಸ್ಕೂಟಿ, ಆಕ್ಟಿವಾ ಸ್ಕೂಟಿ, ಹೋಂಡಾದ ಅತ್ಯುತ್ತಮ ಬೈಕ್ಗಳು ಮತ್ತು ಸ್ಕೂಟರ್ ಮಾದರಿಗಳು ಇವೆಲ್ಲವೂ ಒಂದೇ ಶೋರೂಮ್ ನಲ್ಲಿ ಅತ್ಯುತ್ತಮ ಆಫರ್ಗಳೊಂದಿಗೆ. ಇದು ಹೋಂಡಾ ಶೈನ್ 100 2B. ರೈತರು, ಕೂಲಿ ಕಾರ್ಮಿಕರು ಮತ್ತು ಉದ್ಯೋಗಿಗಳೇ ನಂಬಿಕೆಯ ಸಂಗಾತಿ. ಇದರ ಎಕ್ಸ್ ಶೋರೂಮ್ ಬೆಲೆ 66,789 ರೂಪಾಯಿಗಳು ಮಾತ್ರ. ಇದು ನೋಡಿ ಹೋಂಡಾ ಶೈನ್ 100 DX, ಹೆಚ್ಚು ಮೈಲೇಜ್, ಕಡಿಮೆ ಖರ್ಚು. ಇದರ ಎಕ್ಸ್ ಶೋರೂಮ್ ಬೆಲೆ 71,743 ರೂಪಾಯಿ ಮಾತ್ರ. ಶೈನ್ 100 2B ಮೇಲೆ 8,100 ರೂಪಾಯಿವರೆಗೆ ಮತ್ತು ಶೈನ್ 100 DX ಮೇಲೆ 2,500 ರೂಪಾಯಿವರೆಗೆ ಡಿಸ್ಕೌಂಟ್. ಇದು ಹೋಂಡಾ SP 160 ಮಸ್ಕ್ಯುಲರ್ ಡಿಸೈನ್, ಪವರ್ಫುಲ್ 160cc ಎಂಜಿನ್ ಮತ್ತು ಸ್ಮೂತ್ ಪರ್ಫಾರ್ಮೆನ್ಸ್ SP 160 ಮೇಲೆ ಈಗ ಭರ್ಜರಿ 10,500 ರೂಪಾಯಿಗಳ ಸ್ಪೆಷಲ್ ಡಿಸ್ಕೌಂಟ್. ಮನೆ ಬಳಕೆಗೂ ದಿನನಿತ್ಯ ಪ್ರಯಾಣಕ್ಕೂ ಹೋಂಡಾ ಆಕ್ಟಿವಾ ನಿಮ್ಮ ಅತ್ಯುತ್ತಮ ಆಯ್ಕೆ. ಸುಲಭ ರೈಡಿಂಗ್, ಉತ್ತಮ ಮೈಲೇಜ್. ಆಕ್ಟಿವಾ ಸ್ಮಾರ್ಟ್ ಕೀ ಮೇಲೆ 3,000 ರೂಪಾಯಿಗಳ ಡಿಸ್ಕೌಂಟ್. ಆಕ್ಟಿವಾ STD ಎಕ್ಸ್ ಶೋರೂಮ್ ಬೆಲೆ 78,128 ಮಾತ್ರ. ಇದು ಹೋಂಡಾ ಹಾರ್ನೆಟ್ 2.0 ಬಿಗ್ ಎಂಜಿನ್, ಮಸ್ಕ್ಯುಲರ್ ಲುಕ್ ಮತ್ತು ರೋಡ್ ನಲ್ಲಿ ರಾಯಲ್ ಪ್ರೆಸೆನ್ಸ್. ಹಾರ್ನೆಟ್ 2.0 ಮೇಲೆ ಭರ್ಜರಿ 12,500 ರೂಪಾಯಿಗಳು ಸ್ಪೆಷಲ್ ಡಿಸ್ಕೌಂಟ್. ವಾಹನ ಖರೀದಿ ಮಾತ್ರ ಅಲ್ಲ, ಉತ್ತಮ ಸರ್ವಿಸ್ ಕೂಡ ಅಷ್ಟೇ ಮುಖ್ಯ. ಅನುಭವ ಹೊಂದಿದ ಟೆಕ್ನಿಷಿಯನ್ಗಳು, ಜೆನ್ಯುಯಿನ್ ಹೋಂಡಾ ಸ್ಪೇರ್ ಪಾರ್ಟ್ಸ್ ಮತ್ತು ವೇಗವಾದ ಸರ್ವಿಸ್ ಶ್ರೀ ತಿರುಮಲ ಹೋಂಡಾನಲ್ಲಿ ನಿಮಗೆ ಲಭ್ಯ. ಇಲ್ಲಿ ನಿಮಗೆ ಸುಲಭ ಲೋನ್ ಸೌಲಭ್ಯ, ಕಡಿಮೆ ಡೌನ್ ಪೇಮೆಂಟ್, ಕಡಿಮೆ EMI ಮತ್ತು ವೇಗವಾದ ಲೋನ್ ಅಪ್ರೂವಲ್, ಸರಳ ಡಾಕ್ಯುಮೆಂಟ್ಸ್ ನೊಂದಿಗೆ ತಕ್ಷಣವೇ ಫೈನಾನ್ಸ್ ಸಿಗ್ತದೆ. ನಿಮ್ಮ ವಾಹನ ಈಗ ನಿಮ್ಮ ಕೈಯಲ್ಲಿ. ಇನ್ನೇಕ್ ತಡ, ಹಿಂದೆ ಭೇಟಿ ನೀಡಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ನಿಮ್ಮ ಸೌಲಭ್ಯಕ್ಕಾಗಿ ನಮ್ಮ ಶಾಖೆಗಳು ಇನ್ನೂ ಹಲವು ಕಡೆಗಳಲ್ಲಿ ಲಭ್ಯ. ಮಾನವಿ, ದೇವದುರ್ಗ, ಸಿರಿವಾರ ಮತ್ತು ಪೋತ್ನಾಲ್ನಲ್ಲಿ ಕೂಡ ಶ್ರೀ ತಿರುಮಲ ಹೋಂಡಾ ಶಾಖೆಗಳು ಸೇವೆಯಲ್ಲಿ ಇವೆ. ಉತ್ತಮ ಬೆಲೆ, ಭರ್ಜರಿ ಆಫರ್ಗಳು ಮತ್ತು ವಿಶ್ವಾಸಾರ್ಹ ಸರ್ವಿಸ್ ಎಲ್ಲವೂ ಒಂದೇ ಕಡೆ. ಹಿಂದೆ ಬುಕ್ ಮಾಡಿ, ಆಫರ್ಗಳನ್ನ ಮಿಸ್ ಮಾಡ್ಕೊಳ್ಬೇಡಿ. ಧನ್ಯವಾದಗಳು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಅತಿಥಿ ಶಿಕ್ಷಕರು ಮತ್ತು ಆಯಾಗಳಿಗೆ ಕಳೆದ 10 ತಿಂಗಳಿಂದ ಗೌರವಧನ ಪಾವತಿ ಮಾಡದೇ ಇರುವುದನ್ನು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಅತಿಥಿ ಶಿಕ್ಷಕರು ಮತ್ತು ಆಯಾಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಕ್ಷರ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಹೊಸದಾಗಿ ಪ್ರಾರಂಭವಾದ LKG, UKG ಹಾಗೂ ದ್ವಿಭಾಷಾ ತರಗತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಮತ್ತು ಆಯಾಗಳಿಗೆ ಗೌರವಧನ ಪಾವತಿ ಮಾಡದೇ ಇರುವುದನ್ನು ಖಂಡಿಸಿದರು. ಅತಿಥಿ ಶಿಕ್ಷಕರು ಮತ್ತು ಆಯಾಗಳಿಗೆ ಗೌರವಧನ ಪಾವತಿ ಮಾಡದೇ ಇರುವುದರಿಂದ ಜೀವನ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಟುಂಬ ನಿರ್ವಹಣೆಗೆ ಸಾಲ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೌರವಧನ ಪಾವತಿಗೆ BEO, DDPI ಮತ್ತು ಜಿಲ್ಲಾಧಿಕಾರಿ, KKRDB ಅಧ್ಯಕ್ಷರಿಗೂ ಮನವಿ ಸಲ್ಲಿಸಿದರು. ಕೇವಲ ಭರವಸೆ ನೀಡಿದ್ದು ಈವರೆಗೂ ಈಡೇರಿಲ್ಲವೆಂದು ದೂರಿದರು. ಅತಿಥಿ ಶಿಕ್ಷಕರಿಗೆ 12,000 ಮತ್ತು ಆಯಾಗಳಿಗೆ 6,250 ರೂಪಾಯಿಗಳ ಒಟ್ಟು 10,000 ತಿಂಗಳ ಗೌರವಧನ ಬಿಡುಗಡೆ ಮಾಡಬೇಕು. ಸರ್ಕಾರ ಹೆಚ್ಚುವರಿಯಾಗಿ 2,000 ಹೆಚ್ಚಳ ಮಾಡಿದ್ದು 10,000 ಜೊತೆಗೆ 2,000 ಕೊಡಬೇಕು ಎಂದು ಒತ್ತಾಯಿಸಿದರು. ಅತಿಥಿ ಶಿಕ್ಷಕರ ಆಯಾಗಳ ಗೌರವಧನ ಈ ಕೂಡಲೇ ಬಿಡುಗಡೆ ಮಾಡಿ. ಪ್ರತಿ ತಿಂಗಳು 12,000 ಗೌರವಧನ ಬಿಡುಗಡೆ ಆಗಲೇಬೇಕು. KKRDBಗೆ ಧಿಕ್ಕಾರ. ಅತಿಥಿ ಶಿಕ್ಷಕರನ್ನು ಬೀದಿಗೆ ತಳ್ಳಿರುವ ಸರ್ಕಾರಕ್ಕೆ ಧಿಕ್ಕಾರ. ಬೇಗಾಟ. AITY ಜಿಂದಾಬಾದ್. ಅತಿಥಿ ಶಿಕ್ಷಕರ ಹೋರಾಟ ಚಿರಾಯಿವಾಗಲಿ. ಅತಿಥಿ ಶಿಕ್ಷಕರು ಆಯಾಗಳ ಗೌರವಧನ ಬಿಡುಗಡೆ ಮಾಡಿ. ಬೇಕೇ ಬೇಕು. ಇನ್ಕಲಾಬ್ ಜಿಂದಾಬಾದ್. ಬೇಕೇ ಬೇಕು. ಇನ್ಕಲಾಬ್ ಜಿಂದಾಬಾದ್. ಬೇಕೇ ಬೇಕು. ಎಲ್ಲಿವರೆಗೆ 10 ತಿಂಗಳಿಂದ ಗೌರವಧನ ಬಿಡುಗಡೆ ಮಾಡದ ಸರ್ಕಾರಕ್ಕೆ ಧಿಕ್ಕಾರ. 10 ತಿಂಗಳಿಂದ ಗೌರವಧನ ಬಿಡುಗಡೆ ಮಾಡದ ಸರ್ಕಾರಕ್ಕೆ ಧಿಕ್ಕಾರ. ಅತಿಥಿ ಶಿಕ್ಷಕರು ಆಯಾಗಳ ಗೌರವಧನ ಬಿಡುಗಡೆ ಮಾಡಿ. ಬೇಕೇ ಬೇಕು. ECC ಮತ್ತು ಬೈಲಿಂಗಲ್ ಶಿಕ್ಷಕರಿಗೆ 12,000 ವೇತನ ನೀಡಲೇಬೇಕು. AITY ವಚಿತ ಬೇಕೇ ಬೇಕು. 10,000 ವೇತನ ಏತಕ್ಕಾಗಿ ಜವಾಬ್ ಕೊಡಿ. ಶಿಕ್ಷಕ ಬೇಕೇ ಬೇಕು. ಇನ್ಕ್ವಿಲಾಬ್ ಜಿಂದಾಬಾದ್. ECC ಮತ್ತು ಬೈಲಿಂಗಲ್ ಶಿಕ್ಷಕರಿಗೆ 12,000 ವೇತನ.
ಸಂಡೂರಲ್ಲಿ ಹಾಕಿದೆ 12,000 ಕೊಟ್ಟಿದ್ದಾರಲ್ಲ ಸ್ಯಾಲ್ರಿನೂ ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಕಾರ್ಯದರ್ಶಿ ವಿನೋದ್ ಕುಮಾರ್, ಮಲ್ಲನಗೌಡ, ಅತಿಥಿ ಶಿಕ್ಷಕರಾದ ದತ್ತುಸ್ವಾಮಿ ಆಲ್ಕೂರು, ಈರೇಶ್ ಎಲ್ಕೆ ದೊಡ್ಡಿ, ಸರೋಜ ಗೋನವಾರ, ತಿಮಲಮ್ಮ, ನರಸಿಂಗಮ್ಮ, ರೇಖಾ, ಮಲ್ಲಿಕಾರ್ಜುನ ತಲಮಾರಿ, ರವಿ ಡಿ ರಾಂಪೂರು, ರಾಮುಲು ಡಿ ರಾಂಪೂರು ಸೇರಿದಂತೆ ಅನೇಕರಿದ್ದರು. ಆರ್ಯವೈಶ್ಯ ಸಮಾಜದ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಕುಲದೇವತೆ ಶ್ರೀ ವಾಸವಿ ದೇವಿಯ 10ನೇ ಜಯಂತಿ ಉತ್ಸವ ಪ್ರಯುಕ್ತ ಇಂದು ಸಂಜೆ ಅದ್ದೂರಿ ಮೆರವಣಿಗೆಯೊಂದಿಗೆ ಸಾಗಿತು. ವಿಶೇಷವಾದ ಹೂವಿನ ಅಲಂಕಾರಗಳಿಂದ ತಯಾರಿಸಿದ ರಥದಲ್ಲಿ ಶ್ರೀ ವಾಸವಿ ಉತ್ಸವ ಮೂರ್ತಿಯನ್ನು ಕೂಡಿಸಿ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಶ್ರೀ ನಗರೇಶ್ವರ ದೇವಸ್ಥಾನದಿಂದ ಹೊರಟ ಮೆರವಣಿಗೆಯಲ್ಲಿ ಸಾಗರದಂತೆ ಆರ್ಯವೈಶ್ಯರು ಬಂದಿದ್ದು ವಿಶೇಷವಾಗಿತ್ತು. ಮಂಗಳೂರಿನ ಚಂಡಿವಾದ್ಯ, ತುಮಕೂರಿನ ಚಿಲಿಪಿಲಿ ಗೊಂಬೆಗಳು ಹಾಗೂ ನಂದಿ ಧ್ವಜ, ಚಿತ್ತೂರಿನ ನಾಸಿಕ್ ಡೋಲು, ಮಂಡ್ಯದ ಪೂಜಾ ಕುಣಿತ ಮತ್ತು ಆರ್ಯವೈಶ್ಯ ಮಹಿಳೆಯರು, ಯುವಕ ಯುವತಿಯರ ತಂಡವಾಗಿ ಕೋಲಾಟಗಳು, ಸಾಂಸ್ಕೃತಿಕ ನೃತ್ಯಗಳು, ದೇವರ ಹಾಡುಗಳ ಧ್ವನಿವರ್ಧಕ ಹೀಗೆ ರಸ್ತೆಯಲ್ಲಿ ಸಾಂಸ್ಕೃತಿಕ ಮೆರಗು ಎದ್ದು ಕಾಣಿಸುತ್ತಿತ್ತು. ಮಾರ್ಗದ ಮಧ್ಯೆ ಪುರುಷರು, ಸ್ತ್ರೀಯರು, ಯುವಕ ಯುವತಿಯರು ಕುಲದೇವತೆ ವಾಸವಿಗೆ ಜೈಕಾರಗಳನ್ನು ಸಾರ್ವಜನಿಕರು ನಿಂತು ನೋಡುವಂತೆ ಮಾಡುತ್ತಿದ್ದವು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜು, ಕಾಂಗ್ರೆಸ್ ಮುಖಂಡರಾದ ಸೈಯದ್ ಶಾಲಂ, ರವಿ ಬೋಸರಾಜು, ಶಾಂತಪ್ಪ, ರುದ್ರಪ್ಪ ಅಂಗಡಿ, ಶಾಸಕರಾದ ಶಿವರಾಜ್ ಪಾಟೀಲ್, ಬಿಜೆಪಿ ಮುಖಂಡರಾದ ಕಡಗೋಳ ಆಂಜನೇಯ, ರವೀಂದ್ರ ಜಲ್ದಾರ್, ನಗರಸಭೆ ಸದಸ್ಯರಾದ ಸಾಜಿದ್ ಸಮೀರ್, ಇ ಶಶಿರಾಜ್, ಮಂಚುಕೊಂಡ ನರಸಿಂಹ ಇನ್ನಿತರೆ ಗಣ್ಯರು ಆಗಮಿಸಿ ವಾಸವಿ ಮಾತೆಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದು ಸಮಾಜದಿಂದ ಗೌರವ ಸನ್ಮಾನ ಸ್ವೀಕರಿಸಿದರು. ಇದಕ್ಕೂ ಮುಂಚೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ವಾಸವಿ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ವಾಸವಿ ಖಡ್ಗ ಹಾಗೂ ವಾಸವಿ ಚರಿತ್ರೆ ಪಾರಾಯಣ, ಪಲ್ಲಕ್ಕಿ ಉತ್ಸವ, ಹಂಸವಾಹನ, ತೊಟ್ಟಿಲು ಸೇವೆ, ಬೆಳ್ಳಿ ರಥೋತ್ಸವ, ಸುವರ್ಣ ರಥೋತ್ಸವ, ನಂತರ ಮಹಾಮಂಗಳಾರತಿ ನಡೆಯಿತು. Thank you.
ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಪಟೇಲ್ರು, ನಮ್ಮ ಕಾರ್ಪೊರೇಟರ್ಸು ಮತ್ತು ಗಣ್ಯರೆಲ್ಲ ಸಹಿತ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಾವು ಭಾಗವಹಿಸ್ತಾ ಇದ್ವಿ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಭಾಗವಹಿಸಿದ್ವಿ. ಮುಂದಿನ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿ ಹಾರೈಸಿ ಆ ನಗರ ಆಶೀರ್ವಾದ ಇರಲಿ ಅಂತೇಳಿ ತಮಗೆ ಶುಭವನ್ನು ಕೋರಿ ನಾನು ಮಾತು ಮುಗಿಸ್ತೀನಿ. ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಇಂಥವು ಬರ್ತಿರ್ತಾವ ದೆವ್ವಗಳು. ಅದೇನು ಊರಾಗ ದೆವ್ವ ಇರ್ತಾವಂತಾರಲ್ಲ, ಹಂಗ ಇವು ಕಾರ್ಯಕ್ರಮದಾಗೂ ಇಂಥ ಅಡಚಣೆಗಳು ಬರ್ತಿರ್ತಾವೆ. ಆದರೆ ನಮ್ಮ ಧರ್ಮ, ಸಮಾಜದ ಗೌರವ ಕಾಪಾಡೋದು ನಮ್ಮ ಧರ್ಮ. ನಾನು ಈಗಾಗಲೇ ಅವತ್ತು ಏನು ಹೇಳಬೇಕು ನಿಮಗೆಲ್ಲ ಹೇಳಿದ್ದೀನಿ. ಅದಕ್ಕೆ ನಾನು ಇವತ್ತು ಬದ್ಧತೆಯಿಂದ ಇರ್ತೀನಿ. ನಾನೇನು ನಿಮ್ಗೆ ಹೇಳಿದ್ದೀನಿ ಅದು ಮಾಡಬೇಕು. ಅವರು ಮಾಡಲಿಲ್ಲ ಅಂದರೆ ಅದು ಮುಂದೆ ಅವರೇ ಅನುಭವಿಸ್ತಾರೆ, ಕಾರ್ಪೊರೇಷನ್ನವರೇ ಅನುಭವಿಸ್ತಾರೆ. ಯಾಕೆಂದರೆ ಇವತ್ತು ನೀವು ಬಹುಶಃ ನಾವು ಇಷ್ಟೊಂದು ಗಿಡಗಳು ನೋಡಬೇಕಾದ್ರೆ ಇದ್ರ ಹಿಂದೆ ನಿಮ್ಮ ಸಮಾಜದ ಬೆವರಿದೆ ಮತ್ತು ಶಾಂತಿ ಕಾಪಾಡುವಂಥ ಜನ ನೀವು. ಮೊನ್ನೆ ರಾಯಚೂರು ಉತ್ಸವ ಆಗ್ತದಂದ್ರೆ 5 ಲಕ್ಷ ತಂದು ಕೊಟ್ರು, ನಮ್ಮ 15 ಲಕ್ಷ 10 ಲಕ್ಷ. ಸಾವಿತ್ರಿ ಪುರುಷೋತ್ತಮಣ್ಣ ಮಿಲ್ಲಿನಾಗ ಏನು ಲಾಭ ದುಡಿತಿದ್ನೋ ಏನೋ 10 ಲಕ್ಷ ಹೋಗಿ ಚೆಕ್ ತಂದು ಕೊಟ್ರ. ಅಸೋಸಿಯೇಷನ್ ಅವ್ರು ನೀವೇ ಜಾಸ್ತಿ ಇರಲ್ಲ, ಅಸೋಸಿಯೇಷನ್ನಾಗ ಬೇರೆ ಕಡಿಮೆ ಕೊಟ್ಟರು ಮಾಡಿಬಿಡ್ರಿ. ಏನೋ ಪೊಲೀಸ್ ರೇಟ್ ವಸೂಲು ಮಾಡ್ರಿ ಸರ್ ಹೇಳ್ಬಿಡ್ತದೆ. ಹಾಗಾಗಿ ನಾವೇನು ಅವತ್ತು ಹೇಳಿದ್ದೀವಿ, ಇವತ್ತು ಬದ್ಧತೆಯಿಂದಿದ್ದೀವಿ. ಆ ಬದ್ಧತೆ ಪ್ರಕಾರ ನಾವು ಇರ್ತೀವಿ. ಒಬ್ಬ ಜನಪ್ರತಿನಿಧಿ ಆದವರು ಒಂದು ಸಮಾಜಕ್ಕೆ ಕಳಂಕ ಬಂದಾಗ ಆ ಸಮಾಜದ ಬೆನ್ನೆಲುಬಿಗೆ ನಿಲ್ಲೋದು ನಮ್ಮ ಕರ್ತವ್ಯ. ಹಾಗಾಗಿ ಅವರು ಏನು ತಪ್ಪು ಮಾಡಿದರೆ ಆ ವಿಷಯಕ್ಕೆ ಬಳಸಿದಂಥ ಶಬ್ದಕ್ಕೆ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಶ್ರೀ ನಗರೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಸಾವಿತ್ರಿ ಪುರುಷೋತ್ತಮ, ಕಾರ್ಯದರ್ಶಿ ಸಿ ಪದ್ಮರಾಜ್, ಕೋಶಾಧ್ಯಕ್ಷ ಜಟ್ರಂ ಶ್ರೀನಿವಾಸ್, ಕಲ್ಯಾಣ ಮಂಟಪ ಕಟ್ಟಡ ಸಮಿತಿ ಅಧ್ಯಕ್ಷ ಕೆ ಭೀಮಾಶಂಕರ್, ಉಪಾಧ್ಯಕ್ಷರಾದ ಇಲ್ಲೂರು ಗೋಪಾಲಯ್ಯ, ಬಿ ಜಗದೀಶ್ ಗುಪ್ತಾ, ಲೆಕ್ಕ ಪರಿಶೋಧಕರಾದ ನೆಲ್ಲೂರು ಶ್ರೀನಿವಾಸ್, ಮುಖ್ಯ ಸಲಹೆಗಾರರಾದ ಎಂ ಲಕ್ಷ್ಮೀನಾರಾಯಣ, ವಿಶೇಷ ಸಲಹೆಗಾರರಾದ ಬಿ ಗೋವಿಂದ್, ಗಾಣದಾಳ ಲಕ್ಷ್ಮೀಪತಿ, ಕಾನೂನು ಸಲಹೆಗಾರರಾದ ಕೆಸಿ ವೀರೇಶ್, ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಮಂಚಾಲ ಕಿರಣ್, ಜಟ್ರಂ ವೆಂಕಟೇಶ್, ದೇವನಪಲ್ಲಿ ಅಂಕಣ್ಣ ಶೆಟ್ಟಿ, ಅಂಬಟ್ಟಿ ವೆಂಕಟರಾಜ್, ಚಾಗಿ ವೆಂಕಟೇಶ್, ಎಂಆರ್ ಶ್ರೀನಿವಾಸ್, ವಿಜ್ಞಾನ ವೆಂಕಟೇಶ್, ಆಲೂರು ವೆಂಕಟೇಶ್ ವಕೀಲರು, ದೇವಗಾರಿ ಸತೀಶ್, ಹಳ್ಳುಂಡಿ ವೀರಯ್ಯ ಶೆಟ್ಟಿ, ಕೆಎಚ್ ವೀರೇಶ್ ಬಾಬು, ತೋರಣಾಳು ವೀಣಾ, ನಾಮ ಸದಸ್ಯರುಗಳಾದ ಜಟ್ರಂ ಗೋವಿಂದರಾಜ್, ರಾಜಲಬಂಡಿ ನಾಗರಾಜ್, ದೇವನಪಲ್ಲಿ ವಾಸುದೇವ, ಕಟ್ಕಂ ಅಮರೇಶ್, ಎಂಬಿಎನ್ಆರ್ ಶ್ರೀನಿವಾಸ್, ಪಾಲಟ್ಲಿ ಬಸವರಾಜ್, ಚಿತ್ರಾಲ ರಮೇಶ್, ಎಂಆರ್ ದತ್ತಾತ್ರೇಯ, ಕೊಂಪಲ್ ಸ್ವಾತಿ ಸೇರಿದಂತೆ ನಗರದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಮುದಾಯದ ಜನರು, ಮಹಿಳೆಯರು, ಯುವಕ ಯುವತಿಯರು, ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ತಾಲೂಕಿನ ಯಾಪಲದಿನ್ನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನರೇಗಾ ಕಾಮಗಾರಿ ವೇಳೆ ಕೂಲಿ ಕಾರ್ಮಿಕರೊಬ್ಬರು ಬಿಸಿಲಿನ ತಾಪಕ್ಕೆ ಮೃತಪಟ್ಟಿರುವ ಘಟನೆ ನಡೆದಿದೆ. ಯಾಪಲದಿನ್ನಿ ಗ್ರಾಮದ ನಿವಾಸಿ 50 ವರ್ಷದ ಹುಸೇನಪ್ಪ ಮಡಿವಾಳ ಅವರು ಕಳೆದ 4 ದಿನಗಳಿಂದ ಗ್ರಾಮದಲ್ಲಿನ ರಾಳಕುಂಟ ಕೆರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನಿನ್ನೆ ಮಧ್ಯಾಹ್ನ ಸುಮಾರು 12 ಗಂಟೆ ಸುಮಾರಿಗೆ 2ನೇ ಹಾಜರಿ ದಾಖಲಿಸುವ ವೇಳೆ ಫೋಟೋ ತೆಗೆಯುವ ಸಮಯದಲ್ಲಿ ಅವರು ಅಸ್ವಸ್ಥಗೊಂಡು ಕುಸಿದು ಬಿದ್ದರು. ಸ್ಥಳದಲ್ಲಿದ್ದ ಇತರೆ ಕೂಲಿ ಕಾರ್ಮಿಕರು ತಕ್ಷಣ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಸಾಗಿಸುವ ವೇಳೆ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ತೀವ್ರ ಬಿಸಿಲು ಮತ್ತು ಉಷ್ಣಾಂಶವು ಸುಮಾರು 44 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದ್ದರಿಂದ ಹುಸೇನಪ್ಪ ಅವರಿಗೆ ಲೋ ಬಿಪಿ ಉಂಟಾಗಿ ಈ ದುರಂತ ಸಂಭವಿಸಿದೆ ಎಂದು ಶಂಕಿಸಲಾಗಿದೆ. ನರೇಗಾ ನಿಯಮಾವಳಿಯ ಪ್ರಕಾರ ಕೆಲಸದ ಸ್ಥಳದಲ್ಲಿ ಕಾರ್ಮಿಕರಿಗೆ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ, ಟೆಂಟ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಬೇಕಾದರೂ ಸಂಬಂಧಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ನಿಯಮಗಳನ್ನು ಪಾಲಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದಲೇ ಈ ದುರ್ಘಟನೆ ಸಂಭವಿಸಿದೆ ಎಂದು ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿಯವರು ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಮೃತ ಹುಸೇನಪ್ಪ ಅವರ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ತಾಲೂಕು ಉಪಾಧ್ಯಕ್ಷ ರಂಗಪ್ಪ ಯಾಪಲದಿನ್ನಿಯವರು ಈ ಬಗ್ಗೆ ಮಾತನಾಡಿ, ಮನರೇಗಾ ಕೆಲಸದ ಸ್ಥಳದಲ್ಲಿ ಕಾರ್ಮಿಕರ ಸುರಕ್ಷತೆ ಕಡೆಗಣಿಸಿರುವುದು ಗಂಭೀರದ ವಿಷಯ. ಈ ಘಟನೆಗೆ ಕಾರಣರಾದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ರಾಯಚೂರು ಗ್ರಾಮಾಂತರದಲ್ಲಿ 62 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಅಧಿಕಾರಿಗಳ ಸಮರ್ಪಕ ಮೇಲುಸ್ತುವಾರಿ ಮಾಡಿ ದದ್ದಲ್ ಬಸನಗೌಡ ಸೂಚನೆ. ನಗರದ ಆರೋಗ್ಯ ಕೇಂದ್ರಗಳಿಗೆ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ದಿಢೀರ್ ಭೇಟಿ, ಸಮಸ್ಯೆಯಾಗದಂತೆ ಸೌಲಭ್ಯ ಒದಗಿಸಲು ನಿರ್ದೇಶನ. ನಗರದಲ್ಲಿ ಸಾರ್ವಜನಿಕ ಶೌಚಾಲಯ ಮೂತ್ರಾಲಯಗಳೇ ಮಾಯ, ಪಾಲಿಕೆ ಆಯುಕ್ತರಿಂದ ದಂಡ ಹಾಕುವ ಆದೇಶ ರದ್ದುಪಡಿಸದಿದ್ದರೆ ಕಚೇರಿಗೆ ಮುತ್ತಿಗೆ ವಿನೋದ್ ರೆಡ್ಡಿ. ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಶ್ರೀ ವಾಸವಿ ಜಯಂತಿ ಅಂಗವಾಗಿ ಅದ್ದೂರಿ ಮೆರವಣಿಗೆ, ಗಣ್ಯರಿಂದ ಶುಭ ಹಾರೈಕೆ. ಮತ್ತು ಉದ್ಯೋಗ ಖಾತ್ರಿ ಕಾರ್ಮಿಕ ಬಿಸಿಲಿನ ತಾಪಕ್ಕೆ ನಿಧನ, ಯಾಪಲದಿನ್ನಿ ಗ್ರಾಮದ ಕಾರ್ಮಿಕನಿಗೆ ಪರಿಹಾರ ನೀಡಲು ಒತ್ತಾಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.